ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆಯ ಗಜೇಂದ್ರಗಡ ನಗರದಲ್ಲಿ ನಡೆದ ಲವ್ ಜಿಹಾದ್ ಮೂಲಕ ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಲವ್ ಜಿಹಾದ್ ಆರೋಪಿಸಿ 15 ವರ್ಷದ ವಿದ್ಯಾರ್ಥಿನಿ ಆತ್ಮಹತ್ಯೆ ಖಂಡಿಸಿ ಪ್ರತಿಭಟನೆ ಮಾಡಲಾಗಿದ್ದು, ಕ್ರಾಂತಿ ಸೇನೆ, ಎಸ್ಎಸ್ಕೆ ಸಮಾಜ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಗಿದೆ. ಗದಗ ನಗರದ ಜೋಡ ಮಾರುತಿ ದೇವಸ್ಥಾನದಿಂದ ಎಸ್ಪಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮೂಲಕ ತೆರಳಿ ಪ್ರತಿಭಟನೆ ಮಾಡಲಾಗಿದೆ. ಲವ್ ಜಿಹಾದ್ ಕಿರುಕುಳದಿಂದ ಖುಷಿ ರಂಗ್ರೇಜ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ ಗುರುವಾರ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಿದ್ದ ಘಟನೆ ಇದಾಗಿದ್ದು, ನಿನ್ನೆ ಆರೋಪಿಗೆ ಜೀವಾವಧಿ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ. ಜುನೇದ್ ಸಾಬ್ ಕಂದಗಲ್ ಮತ್ತು ಮುತ್ತುರಾಜ್ ಎಂಬ ಯುವಕರ ಕಿರುಕುಳಕ್ಕೆ ಬೇಸತ್ತು ಬಾಲಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಆರೋಪಿಸಿದ್ದಾರೆ. ಖುಷಿ ರಂಗ್ರೇಜ್ಗೆ ಕಿರುಕುಳ ನೀಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹ. ಗದಗ ಜಿಲ್ಲಾ ಪೊಲೀಸ್ ಎಸ್ಪಿ ಆಗಿರುವ ಬಿಎಸ್ ನೇಮಗೌಡ ಅವರಿಗೆ ಮನವಿ ಸಲ್ಲಿಕೆ. ಇದು ನಮ್ಮ ಅಣ್ಣನ ಮಗಳ್ರಿ, 15 ವರ್ಷ, ಖುಷಿ ರಂಗರೇಜ್ ಅಂತಂದು. ಈ ಥರ ಯಾರು ಹೆಣ್ಮಕ್ಳಿಗೂ ಆಗಬಾರ್ದ್ರಿ. ಈಗ ನಮ್ಮ ಮನೆಯೊಳಗೆ ಏನು ದುಃಖ ಪಡಕ್ಕೆ ಕುಂತ ನಮಗೆ ಗೊತ್ತಾಯ್ತು. ಈ ಥರ ಆದ್ರೆ ಏನು ಮಾಡಬೇಕು, ಎಷ್ಟು ಸುರಕ್ಷತೆ ಕಾಯ್ಬೇಕು. ನಾವು ನಮ್ಮ ಹುಡುಗಿಯರಿಗೆ ಸಾಲಿಗೆ ಅಂತಂದು ಕಳಿಸಿರ್ತೀವಿ, ಇಂಥ ಕೆಲ್ಸಕ್ಕೆ ಅಂತಂದು ಕಳಿಸಿರ್ತೀವಿ. ಇನ್ನೊಬ್ಬರು ಹುಡುಗರಿಗೂ ಈ ಥರ ಮತ್ತೆ ಕೈಗೊಡ್ತಾರೆ. ಅವರು ಈ ಥರ ಆಗಬಾರ್ದು, ಯಾರಾದ್ರೂ ಹೋಗಬಾರ್ದು. ಮನೆಯೊಳಗೆಲ್ಲ ನಾವು ಚಲೋತ್ನಂಗೆ ನೋಡ್ಕೊತಾ ಇದ್ವಿ. ಈ ಹುಡುಗರು ಹೋಗಿ ಹಂಗೆ ತಲೆ ಕೆಡಿಸಿ ಆ ಥರ ಮಾಡ್ಯಾರ. ಹಿಂಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು, ಹಂಗೆ ಮಾತ್ರ ಬಿಡಬಾರ್ದು. ಈ ಹುಡುಗರು ಆಗ್ಲೇ ಹೋಗಿ ಮತ್ತೆ ಆ ಹುಡುಗಿಗೆ ಟಾರ್ಚರ್ ಕೊಡೋದು ಆ ಥರ ಎಲ್ಲ ಮಾಡ್ಯಾರ್ರಿ. ಆಕೆ ಯಾರು ಇಲ್ಲ ಟೈಮಿಗೆ ಹೋಗಿ ಸುಸೈಡ್ ಮಾಡ್ಕೊಂಡ. ಒಮ್ಮೆ ಹೇಳಿದ್ಲು. ಒಮ್ಮೆ ಇದ್ದಕ್ಕೆ ನಮ್ಮ ಅಣ್ಣಾರು ಹೋಗಿ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ ಬಂದಿದ್ದಾರೆ. 2 ಸಲ ಬುದ್ಧಿವಾದ ಹೇಳಿ ಬಂದಾರೆ. ಬುದ್ಧಿವಾದ ಹೇಳಿ ಬಂದ್ರೆ ದೂರ ಸರಿತಾರಂತ. ಅವ್ನಿಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು. ಎಲ್ಲರಿಗೂ ಈ ಸ್ಥಿತಿ ಬರಬೇಡ್ದ್ರಿ. ಅವ್ರ ಮನೆಯೊಳಗೆ ಹೆಂಗೆ ಅನ್ಭವಿಸ್ತಾನ ನಮಗೆ ಗೊತ್ತೈತಿ. ಗಜೇಂದ್ರಗಡದೊಳಗೆ ಅಪ್ರಾಪ್ತ 15 ವರ್ಷದ ಹಿಂದೂ ಸಮಾಜದ ಬಾಲಕಿ, ಎಸ್ ಸಮಾಜದ ಹಿಂದೂ ಸಮಾಜದ ಬಾಲಕಿ ಆತ್ಮಹತ್ಯೆಗೆ ಶರಣಾದ್ಲು. ಲವ್ ಜಿಹಾದ್ 15 ವರ್ಷದ ಯುವತಿಯನ್ನು ಪ್ರೀತಿ ಪ್ರೇಮ ಎನ್ನುವಂಥ ವಿಷದ ಬೀಜವನ್ನು ಬಿತ್ತಿ ಇವತ್ತು ಅವಳ ಸಾವಿಗೆ ಕಾರಣವಾಗಿರ್ತಕ್ಕಂಥ ಆ ಮುಸ್ಲಿಂ ಜಿಹಾದಿ ಹಾಗೂ ಅವನ ಸ್ನೇಹಿತನಿಗೆ ಜೀವಾವಧಿ ಶಿಕ್ಷೆ ನೀಡಬೇಕಂತೇಳಿ ಇವತ್ತು ನಾವು ಮಾನ್ಯ ಎಸ್ ಪಿ ಸಾಹೇಬರಿಗೆ ಮನವಿ ಕೊಡೋ ಮುಖಾಂತರ ಇವತ್ತು ಆಗ್ರಹ ಮಾಡಿದ್ವಿ. ಅದಕ್ಕೆ ಇದನ್ನು ಪೊಲೀಸ್ ಇಲಾಖೆ ಸೂಕ್ತವಾಗಿ ಗಮನಿಸಿ ಯಾರ್ಯಾರು ಇಂಥ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಯಾರ್ಯಾರು ಹಿಂದೂ ಸಮಾಜದ ಯುವತಿಯರ ಮೇಲೆ ಷಡ್ಯಂತ್ರ ಮಾಡಿ ಲವ್ ಜಿಹಾದ್ ಮಾಡಿ ಅವ್ರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ FIFI SDFI ಸಂಘಟನೆಗಳು ಸಾಕಷ್ಟು ಈ ಲವ್ ಜಿಹಾದ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಶಂಕೆ ನಮಗಿದೆ. ಅದಕ್ಕೆ ಈ SDFI ಸಂಘಟನೆ ಕೂಡ ಮಾನ್ಯ ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬ್ಯಾನ್ ಮಾಡಬೇಕಂತೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತೇನೆ. ತಾವು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.